ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಒಂದಲ್ಲ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಇದೀಗ ಸಸಿ ನೆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳ್ಳಾಟ ಆಗಿತ್ತು. ಹಾಗಾಗಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸಸಿ ನೆಡುವ ವಿಚಾರದಲ್ಲಿ ಕಳ್ಳಾಟ ಆಗಿದೆ. ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಜಿಬಿಎ ಅಧಿಕಾರಿಗಳ ಮೇಲೆ ಕೃಷ್ಣ ಬೈರೇಗೌಡರು ಗರಂ ಆಗಿದ್ದಾರೆ. ಸಸಿಗಳನ್ನ ಮಳೆಗಾಲದಲ್ಲಿ ನೆಡದಲೆ ಇನ್ಯಾವಾಗ ನೆಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಳೆಗಾಲದ ಡೇಟ್ ನೀವು ಹುಟ್ಟಿದ ಮೇಲೆ ಚೇಂಜ್ ಆಯ್ತಾ ಪ್ರಶ್ನೆ ಕೇಳಿರುವಂತದ್ದು. ಮೇ ತಿಂಗಳಿನಿಂದ ಏನ್ ಮಾಡ್ತಾ ಇದ್ರಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ. ಈ ವರ್ಷ ನಗರದಲ್ಲಿ 64,000 ಸಸಿ ನೆಡುವ ಯೋಜನೆ ಇದೆ. ಇದುವರೆಗೂ ಸಸಿ ನೆಟ್ಟಿಲ್ಲ. ಇನ್ನು ಮುಂದೆ ನಿಯಮವನ್ನ ಮೀರುವಂತಿಲ್ಲ. ಬಾಯಿ ಚಪ್ಪಲಕ್ಕೆ ಮಾತನಾಡಿ ಬಿಡುವ ಸ್ವಭಾವ ನಂದಲ್ಲ ಅಂತ ಹೇಳ್ತಿದ್ದಾರೆ. ಗಿಡ ನೆಡುವ ಕಾರ್ಯಕ್ರಮವನ್ನ ಪೇಪರ್ ಕಾರ್ಯಕ್ರಮ ಮಾಡಬಾರದು, ಆ ರೀತಿಯಾಗಿ ಆಗಬಾರದು. ನಿಜವಾಗಿಯೂ ಕೂಡ ಗಿಡವನ್ನ ನೆಡಬೇಕು. ನೆಟ್ಟ ಗಿಡವನ್ನ ಉಳಿಸಬೇಕು, ಬೆಳೆಸಬೇಕು. ನಿಮ್ಮ ಕೆಲಸ ಆದ್ರೂ ಏನ್ ಹೇಳಿ ಅಂತ ಸಚಿವರು ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನೆಡದೆ ಯಾವಾಗ ನೆಡ್ತೀರಿ? ಮೇ ಇಂದ ಏನ್ ಮಾಡ್ತಾ ಇದ್ದೀರಿ ನೀವು? ಏನ್ರಿ ಮಾಡ್ತಾ ಇದ್ದೀರಿ ಮೇ ಇಂದ? ಸ್ವಾಮಿ ನಾಲ್ಕವರು ಏನ್ ಮಾಡ್ತಾ ಇದ್ರಿ ಮೇ ಇಂದ? ಮಳೆ ವರ್ಷಕ್ಕೆ ಮಳೆ ಏನು ಮೇಡಮ್? ವರ್ಷಕ್ಕೆ ಮಳೆಗಾಲ ಚೇಂಜ್ ಆಗುತ್ತಾ ಮೇಡಮ್? ಜೂನ್ ತಿಂಗಳಲ್ಲಿ ಮಾನ್ಸೂನ್ ಬರುತ್ತೆ ಅನ್ನೋದು ಎಷ್ಟು ಮಿಲೇನಿಯಂಗಳಿಂದ ಫಿಕ್ಸ್ ಆಗಿದೆ ಮೇಡಮ್. ಏನ್ರಿ ನೀವು ಹುಟ್ಟಿದ ಮೇಲೆ ಏನಾದ್ರು ಡೇಟ್ ಚೇಂಜ್ ಆಗ್ತಾ ಇದೆಯಾ ಪ್ರತಿ ವರ್ಷ? ಗೊತ್ತಿರ್ಲಿಲ್ವಾ ನಿಮ್ಗೆ? ಇನ್ನೇನ್ ಕೆಲಸ ಆದ್ರೂ ಏನ್ ನಿಮ್ದು? ಮೇ ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಇಂದ ಆರಂಭ ಆಗಿದೆ. ಬಜೆಟ್ ಪ್ರೆಸೆಂಟೇಷನ್ ಯಾವ ಡೇಟ್ಗೆ ಮಾಡಿದ್ದೀರಾ ಸ್ವಾಮಿ? ನಾರ್ತ್ ಅಲ್ಲಿ ಮಾರ್ಚ್ 26 ಅಲೋಕೇಶನ್ ಅವತ್ತು ಇಂಡಿಕೇಟ್ ಮಾಡಿದ್ದೀರಾ? ಆಮೇಲೆ ಏನ್ ಮಾಡ್ತಾ ಇದ್ರು? ಮಾರ್ಚ್ ಹಂಗಾದ್ರೆ ಏಪ್ರಿಲ್ ಇಂದ ಏನ್ ಮಾಡ್ತಾ ಇದ್ರಿ ಇವರು? ಮೇ ಎಂಡಿಗೆ ಮಾಡಿದ್ವಿ ಸರ್. ಮೇ 25 ಹಿಂದೆ ಡಾಲೇಶ್ ಅಂತ ಅವರಿದ್ರು ಎಸ್ಎಫ್ ಆಗಿ, ಅವ್ರು ಇವರು ರೀಸೆಂಟ್ ಆಗಿ ಮೇ ದಿನ ಬಂದಿತ್ತು. ಎಲ್ಲ ಇದು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಏನೇ ಮಾಡಿದ್ರು ನಿಮ್ದು ಹಳೆ ಸಿಸ್ಟಮ್ ಮುಂದುವರಿಬೇಕಂತೆ. ಕನ್ಫ್ಯೂಷನ್, ಕೇಯಾಸ್, ಅಟರ್ ಕೇಯಾಸ್. ಆ ಕೇಯಾಸ್ ಅಲ್ಲಿ ಏನು ಲೆಕ್ಕ ಸಿಗಂಗಿಲ್ಲ, ಲೆಕ್ಕ ಮಾಡಂಗಿಲ್ಲ. ಏನು ಫೈಟ್ ಮಾಡ್ತೀರಪ್ಪ? ಆಗಸ್ಟ್ ನಾವು ವರ್ಕೌಟ್ ಮಾಡ್ತೀವಿ ಸರ್. ನಾನು ಅವತ್ತು ಅಷ್ಟು ಹೇಳಿದ್ದೇನೆ. ಅಲ್ಲಿ ಹೋರ್ಡಿಂಗ್ಗೆ ಮರ ಕಟ್ ಮಾಡಿರೋದು, ಆ ಕಟ್ ಮಾಡಿದ ಬ್ರಾಂಚ್ ಇನ್ನೂ ಹಿಂಗಿದೆ. ಅದನ್ನ ತೆಗೆಸುವಷ್ಟಕ್ಕೂ ಇವ್ರಿಗೆ ಏನು ಓಡಾಡ್ತಾರೆ ಮಿನಿಸ್ಟ್ರಿಲಿ. ಆ ಮರದ ತಲೆ ಹೊಡೆದಿದ್ದಾರೆ. ಆ ತಲೆ ಹೊಡೆದಿದ್ದು ಇನ್ನೂ ಹಿಂಗೆ ಬಗ್ಗಿ ಒಣಗಿರೋದು ಹಂಗೆ ಬಿದ್ದಿದೆ. ಅಷ್ಟು ಹೇಳಿದ್ರು ಕೂಡ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಹೋರ್ಡಿಂಗಿಗೆ ಅಡ್ಡ ಬರುತ್ತೆ. ತಲೆ ಸುಳಿ ಅಂತಾರೆ, ತಲೆನ ಹೊಡೆದಿದ್ದಾರೆ. ಹೊಡೆದಾಗ ಕೆಲವು ತೆಗ್ದಿದ್ದಾರೆ, ಕೆಲವು ಹಂಗೆ ಹಿಂಗೆ ಬಗ್ಗಿದ್ದು ಹಂಗೆ ಇದೆ, ಇನ್ನು ಮರದಲ್ಲೇ ಇದೆ. ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ